ಹೊಳೆಯುವ ನಕ್ಷತ್ರವೇ ನಕ್ಷತ್ರ ಭೂಮಿಗೆ ಬರ್ತೀಯಾ ಮಿಂಚುತ್ತ ಹೊಳೆಯುವ ನಕ್ಷತ್ರವೇ ನಕ್ಷತ್ರ ಭೂಮಿಗೆ ಬರ್ತೀಯಾ ನಾನೀಗ ಬಂದೇನು ಸ್ನೇಹಿತರೇ ನಿಮ್ಮ ಜೊತೆಯಲ್ಲಿ ಟ್ವಿಂಕಲ್ ಆಗಿ ಜೊತೆಯಲ್ಲಿ ಕೂತು ಹಾಡ ಹಾಡೋಣ ಅದ್ಭುತವಾದ ಕತೆ ಹೇಳೋಣ ಮೋಡದ ನಕ್ಷತ್ರ ಗೆಳತಿ ನೀನು ಟ್ವಿಂಕಲ್ ಟ್ವಿಂಕಲ್ ಗೆಳತಿ ನೀನು ಜೊತೆಯಲ್ಲಿ ಕೂತು ಹಾಡೋಣ ಅದ್ಭುತವಾದ ಕತೆ ಹೇಳೋಣ ಜೊತೆಯಲ್ಲಿ ಕೂತು ಹಾಡೋಣ ಅದ್ಭುತವಾದ ಕತೆ ಹೇಳೋಣ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ಮಂಜಾಡಿಯ 4ನೇ ಭಾಗಕ್ಕೆ ಸ್ವಾಗತ. ನಿಮ್ಮನ್ನ ತುಂಬಾ ನಗಿಸುವ 4 ತಮಾಷೆ ಕಥೆಗಳು, ಚಂದವಿರುವ 3 ಹಾಡುಗಳನ್ನ ತಗೊಂಡು ನಾನು ಬಂದಿದ್ದೀನಿ. ಖುಷಿ ಆಯ್ತಾ? ಮೊದಲು ಒಂದು ಕಥೆನ ಕೇಳೋಣ. ಊರಿನಿಂದ ಒಂದು ಮೇಕೆ ಕಾಡಿಗೆ ಹೋಯಿತು. ಅವಾಗ ಮುಂದೆ ಒಂದು ಸಿಂಹ. ಮೇಕೆ ಹೆದ್ರತಾ, ಸಿಂಹ ಹೆದ್ರತಾ? ಹಾಗಾದ್ರೆ ನಾವು ಕತೆ ನೋಡೋಣ. ಒಂದಾನೊಂದು ಕಾಲದಲ್ಲಿ ಊರಿನಿಂದ ಮೇಕೆ ದಾರಿ ತಪ್ಪಿ ಕಾಡಿಗೆ ಹೋಯಿತು. ಕಾಡಿನ ಹಸಿರನ್ನ ನೋಡಿ ಮೇಕೆಗೆ ತುಂಬ ಖುಷಿಯಾಯಿತು. ಹಾಯ್, ಎಷ್ಟು ಚೆನ್ನಾಗಿದೆ, ತುಂಬ ಹುಲ್ಲುಗಳು. ಇದನ್ನೇನಾ ಮನುಷ್ಯರು ಕಾಡು ಕಾಡು ಅಂತ ಹೇಳಿ ಮೇಕೆಗಳಿಗೆ ಹೆದರ್ಸೋದು? ಸಾಕಾಯ್ತು, ಸ್ವಲ್ಪ ಹೊತ್ತು ಅಲ್ಲಿ ಹೋಗಿ ಕೂತ್ಕೊಳ್ಳೋಣ. ಸ್ವಲ್ಪ ಸಮಯದ ನಂತರ ಗುಹೆಯ ನಾಯಕನಾದ ಸಿಂಹ ಅಲ್ಲಿಗೆ ಬರ್ತಾನೆ. ನನ್ ಗುಹೆಯೊಳಗೆ ನುಗ್ಗೋದಕ್ಕೆ ಧೈರ್ಯ ಇರೋನ್ ಯಾರು? ಇದ್ಯಾವ ಪ್ರಾಣಿ? ಮೊದ್ಲು ಯಾವತ್ತೂ ನೋಡಿಲ್ವಲ್ಲ. ಮೇಕೆ ರೂಪವನ್ನ ಕಂಡು ಸಿಂಹಕ್ಕೆ ಭಯ ಆಯ್ತು. ದೂರ ನಿಂತ್ಕೊಳ್ಳೋಣ. ಯಾರದು ನನ್ ಗುಹೆಲಿ? ಏನೇ ಆದ್ರೂ ಸಾವು ಕಟ್ಟಿಟ್ಟಿದ್ದು. ನಾನೊಂದು ಉಪಾಯ ಮಾಡ್ಲಾ? ಅದನ್ನ ಕೇಳೋಕೆ ನೀನ್ ಯಾರು? ಯಾರು ನನ್ನ ಹತ್ರ ಇಲ್ಲಿ ತನಕ ಈ ತರ ಮಾತಾಡಿಲ್ಲ. ಹಾಗಾದ್ರೆ ಇವನು ಸಾಮಾನ್ಯದವನಲ್ಲ. ನಾನು ಕಾಡಿನ ರಾಜ ಸಿಂಹ. ನನ್ನ ಗುಹೆಯಿಂದ ಬೇಗ ಹೊರಗ್ ಬಾ. ನೀನೇನ ಹಾಗಾದ್ರೆ ಕಾಡಿನ ರಾಜ ಅಂತ ಹೆಮ್ಮೆಯಿಂದ ಹೇಳೋ ಸಿಂಹ? ನೀನ್ ರಾಜ ಆಗಿದ್ರೆ ನಾನ್ ಚಕ್ರವರ್ತಿ, ಎಲ್ಲಾ ಕಾಡುಗಳ ರಾಜ. ನಿನ್ನ ಕಾಯ್ಕೊಂಡೇ ನಾನು ಇಲ್ಲಿರೋದು. ಇಷ್ಟು ಮಾತು ಕೇಳಿ ಸಿಂಹ ಅಲ್ಲಿಂದ ಓಡ್ ಹೋಯ್ತು. ಆದ್ರೆ ಅಲ್ಲಿ ಈ ದೃಶ್ಯಗಳನ್ನೆಲ್ಲ ಒಂದು ನರಿ ನೋಡ್ತಾ ಇತ್ತು. ವಿಷಯ ಏನಂತ ತಿಳಿಯೋಕೆ ನರಿ ಸಿಂಹದ ಹಿಂದೆ ಓಡ್ತು. ಹೋ ರಾಜ, ನಿಂತ್ಕೊಳ್ಳಿ. ನೀವ್ ಎಲ್ಲಿಗೆ ಈ ರಭಸದಲ್ಲಿ ಓಡ್ತಾ ಇದ್ದೀರಾ? ನಿನ್ನ ನೋಡಿದ್ದು ಒಳ್ಳೇದಾಯ್ತು. ನೀನು ಚಕ್ರವರ್ತಿನ ನೋಡಿದ್ಯಾ? ಚಕ್ರವರ್ತಿನ? ಹೌದು, ಆತರ ಒಂದು ಜಂತು ನನ್ ಗುಹೆಯೊಳಗ್ ಬಂದಿದೆ. ಇನ್ಮೇಲೆ ಈ ಕಾಡಲ್ಲಿ ನಾನಿರಲ್ಲ. ರಾಜ ಇಲ್ದಿರೋ ಬೇರೆ ಯಾವ್ದಾದ್ರೂ ಕಾಡಿದ್ಯಾ? ನಾನು ನೋಡ್ತೀನಿ. ಈ
ಸಿಂಹಕ್ಕೆ ದೇಹ ಮಾತ್ರ ದಪ್ಪ ಇದೆ, ಬುದ್ಧಿ ಒಂಚೂರು ಇಲ್ಲ. ಪ್ರಭು, ನಿಮ್ಮನ್ಯಾರೋ ಮೋಸ ಮಾಡಿರ್ಬೇಕು. ನಿಜ ಏನು ಅಂತ ನಾನ್ ತಿಳ್ಕೊಂಡ್ ಬರ್ತೀನಿ. ದೊಡ್ಡ ಧೈರ್ಯಶಾಲಿ ನೋಡು, ಹೋಗ್ ನೋಡ್ಕೊಂಡ್ ಬಾ ಪೆದ್ದ. ನರಿ ಬೇಗನೆ ಓಡುತ್ತಾ ಗುಹೆ ಹತ್ರ ಬಂತು. ಹೊರಗೆ ಹೆಜ್ಜೆ ಗುರುತು ನೋಡಿದ ತಕ್ಷಣನೇ ನರಿಗೆ ಯಾರು ಅಂತ ಗೊತ್ತಾಯ್ತು. ಪ್ರಭು, ನಿಮ್ ಗುಹೆ ಒಳಗೆ ಒಂದ್ ಮೇಕೆ ಇದೆ. ಮೇಕೆನಾ? ಅದ್ ನಿನಗೆ ಗೊತ್ತು? ನಾನ್ ಎಷ್ಟೋ ಮೇಕೆಗಳನ್ನ ಊರಿಂದ ಕಳ್ತನ ಮಾಡ್ಕೊಂಡು ತಂದಿದ್ದೀನಿ. ನೀವ್ ಧೈರ್ಯವಾಗಿ ಬನ್ನಿ. ನಿಮಗ್ ಭಯ ಆದ್ರೆ ನನ್ ಹಿಂದೆ ಬಚ್ಚಿಟ್ಕೊಳ್ಳಿ. ಕಾಡಿನ ರಾಜ ಆದ ನಾನು ಕೈಲಾಗ್ದೋಂತರ ಒಂದ್ ನರಿ ಹಿಂದೆ ಬಚ್ಚಿಟ್ಕೊಳ್ಳೋದ? ಛೇ! ಪ್ರಭು, ನಮ್ ಬಾಲಗಳನ್ನ ಗಂಟ್ ಹಾಕೋಣ. ಆ ಜಂತು ತಿನ್ನೋದೇ ಆದ್ರೆ ಮೊದಲು ನನ್ನನ್ ತಿನ್ಲಿ. ನೀವು ಬನ್ನಿ. ಹೇಳಿದ ಹಾಗೆ ಬಾಲಗಳನ್ನ ಗಂಟ್ ಹಾಕಿ ನರಿಯೂ ಸಿಂಹವು ಗುಹೆ ಹತ್ರ ಬಂದ್ವು. ನರಿ ಹಾಗೂ ಸಿಂಹನ ಒಟ್ಟಿಗೆ ನೋಡಿದ ಮೇಕೆಗೆ ಭಯ ಆಯ್ತು. ಆದ್ರೆ ಅವರ ಬಾಲಗಳು ಗಂಟ್ ಹಾಕಿದ್ದನ್ನ ನೋಡಿದಾಗ ಗೊತ್ತಾಯ್ತು. ಹಾಗಾದ್ರೆ ಈ ನರಿಯ ಬಲದ ಮೇಲೇನೆ ಆ ಸಿಂಹ ಇಲ್ಲಿಗೆ ಬಂದಿರ್ಬೇಕು. ಇವಾಗ ತೋರಿಸ್ತೀನಿ ಇವ್ರಿಗೆ. ಯಾವಾಗ ಬಂದ್ರಿ ಚಕ್ರವರ್ತಿ? ಸ್ವಲ್ಪ ಹೊತ್ತು ಆಯ್ತು ಗೆಳೆಯ, ನಿನ್ನನ್ನೇ ಕಾಯ್ತಾ ಕೂತಿದ್ದೆ. ಅದು ಪರವಾಗಿಲ್ಲ, ಸಿಂಹನ ಕರ್ಕೊಂಡ್ ಬಂದಿಲ್ಲ ಅಷ್ಟು ಸಾಕು. ಅಯ್ಯೋ ಮೋಸಗಾರ, ನೀನೇ ಕಣೋ ನಿಜವಾದ ನರಿ. ಒಂದ್ ಸಿಂಹನ ತಿನ್ಬೇಕು ಅಂತ ಹೇಳ್ದಾಗ ಈ ರಾಜನನ್ನೇ ಕರ್ಕೊಂಡ್ ಬಂದಿದ್ಯಲ್ಲ. ಸರಿ, ಏನ್ ನೋಡ್ತಾ ಇದ್ಯಾ? ಆ ಮುದಿಯನನ್ನ ಒಳಗ್ ಬಿಡು, ಇಲ್ಲಾಂದ್ರೆ ನಾನೇ ಬರ್ಬೇಕಾಗತ್ತೆ. ಇದನ್ನ ಕೇಳಿದ ತಕ್ಷಣ ಸಿಂಹ ಅಲ್ಲಿಂದ ಓಡಿ ಹೋಯ್ತು. ನರಿಯ ವಿಚಾರ ಮತ್ತೆ ಹೇಳ್ಬೇಕಾ? ಹಿಯಾ! ಮಂಜಾಡಿ. ಈಗ ರೈಲು ಬಂಡಿ ಬಗ್ಗೆ ಒಂದು ಹಾಡು. ಚಿಕ್ಕ ಬುಕ್ಕು ರೈಲು, ಕೂಗುತ್ತಾ ಓಡುವ ರೈಲು, ಕೆಂಡವನ್ನು ತಿನ್ನುವ ರೈಲು, ನೀರನ್ನು ಕುಡಿಯುವ ರೈಲು. ಇದು ತುಂಬಾ ಹಳೆ ರೈಲು ಬಂಡಿ. ನಿಮ್ಮ ಅಪ್ಪನು ಅಮ್ಮನು ಚಿಕ್ಕವರಿದ್ದಾಗ ಹಾಡಿದ ಹಾಡೇ ಇದು. ಇದನ್ನ ನೀವೇ ಕೇಳಿ ನೋಡಿ. ನೀವು ಎಲ್ಲಾರನ್ನೂ ಕರ್ಕೊಂಡು ಬನ್ನಿ, ಒಟ್ಟಿಗೆ ಹಾಡೋಣ, ಆಯ್ತಾ? ಕೂಗೋ ರೈಲ್ ಬಂಡಿ, ಅಳಿಮೇಲೋಡೋ ರೈಲ್ ಬಂಡಿ. ಕೂಗೋ ರೈಲ್ ಬಂಡಿ, ಅಳಿಮೇಲೋಡೋ ರೈಲ್ ಬಂಡಿ. ಕೆಂಡ ತಿನ್ನುವ ರೈಲ್ ಬಂಡಿ, ನೀರು ಕುಡಿಯುವ ರೈಲ್ ಬಂಡಿ. ಕೂಗೋ ರೈಲ್ ಬಂಡಿ, ರೈಲ್ ಬಂಡಿ, ರೈಲ್ ಬಂಡಿ. ಅಳಿಮೇಲೋಡೋ ರೈಲ್ ಬಂಡಿ, ರೈಲ್ ಬಂಡಿ, ರೈಲ್ ಬಂಡಿ. ಕೆಂಡ ತಿನ್ನುವ ರೈಲ್ ಬಂಡಿ, ನೀರು ಕುಡಿಯುವ ರೈಲ್ ಬಂಡಿ. ಕೂಗು ರೈಲ್ ಬಂಡಿ. ಹಗಲು ರಾತ್ರಿ ಓಡೋ ಬಂಡಿ, ಸುಸ್ತಾಗಿ ನಿಲ್ಲೋ ಬಂಡಿ. ಗಂಟೆ ಶಬ್ದ ಕೇಳಿದ್ರು ಗೊತ್ತಲ್ಲದೆ ಓಡೋ ಬಂಡಿ. ಹಗಲು ರಾತ್ರಿ ಓಡೋ ಬಂಡಿ, ಸುಸ್ತಾಗಿ ನಿಲ್ಲೋ ಬಂಡಿ. ಗಂಟೆ ಶಬ್ದ ಕೇಳಿದ್ರು ಗೊತ್ತಲ್ಲದೆ ಓಡೋ ಬಂಡಿ. ಕೂಗೋ ರೈಲ್ ಬಂಡಿ, ರೈಲ್ ಬಂಡಿ, ರೈಲ್ ಬಂಡಿ. ಅಳಿಮೇಲ್ ಓಡೋ ರೈಲ್ ಬಂಡಿ, ರೈಲ್ ಬಂಡಿ, ರೈಲ್ ಬಂಡಿ. ಕೂಗೋ ರೈಲ್ ಬಂಡಿ, ಅಳಿಮೇಲ್ ಓಡೋ ರೈಲ್
ಬಂಡಿ ರೈಲ್ ಬಂಡಿ ರೈಲ್ ಬಂಡಿ ಅಳಿ ಮೇಲ್ ಓಡೋ ರೈಲ್ ಬಂಡಿ ರೈಲ್ ಬಂಡಿ ರೈಲ್ ಬಂಡಿ ಕೂಗೋ ಕೂಗೋ ರೈಲ್ ಬಂಡಿ ಅಳಿ ಮೇಲ್ ಓಡೋ ರೈಲ್ ಬಂಡಿ ಕೆಂಡ ತಿನ್ನುವ ರೈಲ್ ಬಂಡಿ ನೀರು ಕುಡಿಯುವ ರೈಲ್ ಬಂಡಿ ಕೂಗೋ ಕೂಗೋ ರೈಲ್ ಬಂಡಿ ಅಳಿ ಮೇಲ್ ಓಡೋ ರೈಲ್ ಬಂಡಿ ಕೆಂಡ ತಿನ್ನುವ ರೈಲ್ ಬಂಡಿ ನೀರು ಕುಡಿಯುವ ರೈಲ್ ಬಂಡಿ ಕೂಗು ಕೂಗು ರೈಲ್ ಬಂಡಿ. ಮಂಜಾಡಿ. ಮುಂದಿನ ಭಾಗ ಒಂದು ಕಥೆ. ಒಂದು ಪಾಪದ ಮನುಷ್ಯ ಹುಲಿಯನ್ನ ಕಾಪಾಡುವ ಕಥೆ ಅದು. ಆದ್ರೆ ಇಲ್ಲಿರೋ ಹುಲಿಗೆ ಆ ಮನುಷ್ಯನ ತಿನ್ಬೇಕು. ಅವಾಗ ನೋಡಿ ಒಬ್ಬ ಬೇಟೆಗಾರ ಏನ್ ಮಾಡ್ದ ನೋಡ್ಬೇಕಲ್ವಾ? ಬನ್ನಿ ಗೆಳೆಯರೇ, ನಾವು ಕತೆ ನೋಡ್ಕೊಂಡ್ ಬರೋಣ. ಬೇಟೆಗಾರನ ಪಂಜರದಲ್ಲಿ ಸಿಕ್ಕಿಕೊಂಡಿತ್ತು ಒಂದು ಹುಲಿ. ಇವನನ್ನ ಮೋಸ ಮಾಡಿ ತಪ್ಪಿಸ್ಕೊಳ್ಳೋಣ. ಇದೆಂಥ ಚಮತ್ಕಾರ! ಹುಲಿ ಪ್ರಾರ್ಥನೆ ಮಾಡ್ತಿದೆ. ಹೇ ಮನುಷ್ಯ, ನಿಮಗೆ ದೇವರಿಂದ ಒಂದು ಸಂದೇಶ ಇದೆ, ಸ್ವೀಕರಿಸ್ತೀರಾ? ದೇವರಿಂದ ಸಂದೇಶನಾ? ಹೌದು, ನನಗೆ ದೇವರ ಸಂದೇಶ ಬಂದಿದೆ. ಒಬ್ಬ ಪಾಪದ ಮನುಷ್ಯ ನನ್ನ ಹುಡುಕೊಂಡು ಬರ್ತಾನೆ ಅಂತ ಅವನಿಗೆ ದೇವರಿಂದ ಬಂದ ಸಂದೇಶನ ಹೇಳಬೇಕು ಅನ್ನೋದೇ ಇಚ್ಛೆ ಆಗಿತ್ತು. ಆ ಮನುಷ್ಯ ನೀವೇನೇ ಅಂತೆ. ಹಾಗಾದ್ರೆ ಬೇಗ ಆಗಲಿ, ಆ ಸಂದೇಶ ಏನಂತ ನನಗೆ ಹೇಳು. ಖಂಡಿತವಾಗ್ಲೂ ಹೇಳ್ತೀನಿ, ಆದರೆ ನನ್ನನ್ನು ಪಂಜರದಿಂದ ಬಿಡಬೇಕು. ಬಿಟ್ಟು ಬಿಡಬೇಕಾ? ತೆರೆದು ಬಿಟ್ರೆ ನೀನು ನನ್ನನ್ನು ತಿಂತೀಯ. ಆದರೆ ತೆರೆದು ಬಿಟ್ರೆ ಮಾತ್ರ ಇಚ್ಛೆ ಏನಂತ ಹೇಳೋದು ಅಂತ ಹುಲಿ ಹೇಳ್ತು. ಕೊನೆಗೆ ಆ ಗ್ರಾಮಸ್ಥ ಹುಲಿಯನ್ನ ಬಿಟ್ಬಿಡ್ತಾನೆ. ಹೇಳು ಸಂದೇಶ. ನೀವು ನನ್ನ ಊಟ ಆಗಬೇಕು ಅನ್ನೋದೇ ಆ ದೇವರ ಸಂದೇಶ. ಅಯ್ಯೋ ದುಷ್ಟ, ನಿನ್ನ ಪಂಜರದಿಂದ ಬಿಡಿಸಿದ್ದ ನನ್ನನ್ನೇ ತಿಂತೀಯ. ಅದೆಲ್ಲ ಹೇಳಿ ಪ್ರಯೋಜನ ಇಲ್ಲ. ನೀವು ನನ್ನ ಊಟ ನನಗೀಗ ಹಸಿತಿದೆ. ಗ್ರಾಮಸ್ಥ ತುಂಬ ಬೇಡ್ಕೊಂಡಾಗ ಹುಲಿ ಒಂದು ತೀರ್ಪನ್ನ ಮಾಡ್ತು. ಸರಿ, ನಾವು 3 ಜನರ ಅಭಿಪ್ರಾಯನ ಕೇಳೋಣ. ಯಾರಾದರೂ ಒಬ್ಬರು ನಿಮ್ಮನ್ನ ಸಾಯಿಸ್ಬೇಡ ಅಂತ ಹೇಳಿದ್ರೆ ನಾನು ನಿಮ್ಮನ್ನ ಬಿಟ್ಬಿಡ್ತೀನಿ. ಹುಲಿಯು ಮತ್ತು ಮನುಷ್ಯನು ಮಧ್ಯಸ್ಥರನ್ನ ಹುಡುಕ್ತಾ ಹೋದ್ರು. ಈ ಹುಲಿನ ನಾನು ಬೇಟೆಗಾರನಿಂದ ಕಾಪಾಡಿದ ನಂತರ ನನ್ನನ್ನು ತಿನ್ಬೇಕು ಅಂತ ಹೇಳ್ತಾ ಇದೆ. ಇದು ನ್ಯಾಯನಾ? ನ್ಯಾಯ ತಾನೇ, ಅದರಲ್ಲೇನಿದೆ? ಈ ಮನುಷ್ಯರೆಲ್ಲ ನನ್ನ ಕೈಯಿಂದ ತುಂಬ ಕೆಲಸ ಮಾಡಿಸ್ತಾರೆ. ಹೊಡೆಯೋದು ಬಡಿಯೋದು ಎಲ್ಲ ಮಾಡ್ತಾರೆ. ರೋಗ ಬಂದರೆ ಬಿಸಾಕ್ಬಿಡ್ತಾರೆ. ಅಷ್ಟು ನೀಚ ಜಾತಿಗಳು ಇವರು. ಇವನನ್ನ ತಿನ್ಬೇಕು. ಅವನು ಹುಲಿ ಜೊತೆ ಮತ್ತೊಂದು ಮಧ್ಯಸ್ಥನನ್ನ ಹುಡುಕಿ ಹೋದ. ಹುಲಿ ಹೇಳೋದು ನ್ಯಾಯನೇ. ಮನುಷ್ಯರು ಎಷ್ಟು ಕ್ರೂರಿ ಗೊತ್ತಾ? ನನ್ನ ಹೆಂಡತಿಯನ್ನ ಒಬ್ಬ ಮನುಷ್ಯ ಸಾಯಿಸ್ಬಿಟ್ಟ. ಆಮೇಲೆ ಅವಳ ಚರ್ಮನ ಮಾರಿ ದುಡ್ಡು ಮಾಡ್ಕೊಂಡ. ಈ ಮನುಷ್ಯನನ್ನ ತಿನ್ನಲೇಬೇಕು. ಅವರು ಮತ್ತೊಬ್ಬ ತೀರ್ಪುಗಾರನನ್ನ ಹುಡುಕೋದ್ರು.
ಗ್ರಾಮಸ್ಥನ ಕಥೆಯನ್ನು ಕೇಳಿದಾಗ ನರಿಗೆ ವಿಷಯದ ಗಂಭೀರತೆ ಗೊತ್ತಾಯಿತು. ನೀವು ಹೇಳೋದು ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಹಾಗಾದರೆ ಈ ಮನುಷ್ಯ ಪಂಜರದಲ್ಲಿ ಮಲಗಿದ್ದಾಗ ಹುಲಿ ಆ ಕಡೆ ಬಂತು ಅಲ್ವಾ? ಛೇ ಮೂರ್ಖ, ಪಂಜರದಲ್ಲಿ ಇದ್ದಿದ್ದು ನಾನು. ಸರಿ ಸರಿ. ಹಾಗಾದ್ರೆ ಈ ಮನುಷ್ಯ ಪ್ರಾರ್ಥನೆ ಮಾಡ್ತಿದ್ದ, ಕಣ್ಣು ತೆರೆದಾಗ ಹುಲಿ ಅವನನ್ನ ನೋಡ್ತು ಅಲ್ವಾ? ಅಯ್ಯೋ ಅಸಂಬದ್ಧ, ಪಂಜರದೊಳಗೆ ನಾನು ಪ್ರಾರ್ಥನೆ ಮಾಡ್ತಿದ್ದಿದ್ದು. ಗೊತ್ತಾಯ್ತು, ಹುಲಿ ಸಾಹೇಬ್ರು ಪಂಜರದೊಳಗಿದ್ರು. ಹಾಗಾದ್ರೆ ಆಚೆ ಹೇಗ್ ಬಂದ್ರಿ? ನರಿ ಏನು ಗೊತ್ತಾಗದೆ ಇರೋ ಹಾಗೆ ಕೇಳ್ತು. ಮೂರ್ಖ ಶಿಖಾಮಣಿ, ಇಷ್ಟು ಹೇಳಿದ್ರು ಗೊತ್ತಾಗ್ಲಿಲ್ವಾ? ಏನೋ ಒಂದು ಸಮಸ್ಯೆ ಇದೆ, ನಾವು ತೊಂದರೆ ಆದ ಜಾಗಕ್ಕೆ ಹೋಗೋಣ. ಸರಿ ಹೋಗೋಣ. ನರಿಯು, ಹುಲಿಯು ಹಾಗೂ ಮನುಷ್ಯನು ಹುಲಿಯು ಮಲಗಿದ್ದ ಪಂಜರದ ಹತ್ರ ಹೋದ್ರು. ಸರಿ, ಇವಾಗ ನಾನು ನೋಡ್ಬೇಕು ಇದೆಲ್ಲ ಇಲ್ಲಿ ಹೇಗ್ ನಡೀತು ಅಂತ. ಈ ಮನುಷ್ಯ ಪಂಜರದೊಳಗೆ ಇರ್ಲಿ, ಹುಲಿ ಸಾಹೇಬ್ರು ಹೇಗೆ ಪ್ರಾರ್ಥನೆ ಮಾಡ್ತಿದ್ರೋ ಅದನ್ನ ಅವ್ರು ಮಾಡ್ಲಿ. ಅಯ್ಯೋ, ಈ ಪೆದ್ದನ ಹತ್ರ ಎಷ್ಟು ಸಾರಿ ಹೇಳೋದು, ಪಂಜರದೊಳಗೆ ನಾನಿದ್ದಿದ್ದು. ಅದೇಗೆ ಹುಲಿಯವ್ರು ಹೇಗೆ ಪಂಜರದೊಳಗೆ ಹೋಗೋದು? ಅಯ್ಯೋ ಮೂರ್ಖ ನೀನು, ನೋಡು ಹೀಗ್ ಹೋಗಿದ್ದು ಗೊತ್ತಾಯ್ತಾ? ಇವಾಗ ನೀವು ಪಂಜರಾನ ಮುಚ್ಚಿ, ನಾನೊಂದ್ಸಾರಿ ನೋಡ್ಬೇಕು ನೀವ್ ಯಾವ ತರ ಅದು ತೆಗ್ದಿದ್ದು ಅಂತ. ಹಾಗಾದ್ರೆ ಪಂಜರ ತೆಗಿಲ್ಲ? ಅಯ್ಯೋ ಮನುಷ್ಯ, ನಿನ್ನಂತ ಒಬ್ಬ ದಡ್ಡನ್ನ ನಾನು ನನ್ನ ಜೀವನದಲ್ಲೇ ನೋಡಿಲ್ಲ. ಬೇಗ ಓಡಿ ತಪ್ಪಿಸ್ಕೊಳ್ಳೋದು ನೋಡು. ಗ್ರಾಮಸ್ಥ ಇದನ್ನ ಕೇಳೋದೇ ತಡ. ನರಿ ಹೇಳಿದ ತಕ್ಷಣ ಆ ಜಾಗದಿಂದ ಓಡಿ ಹೋದ. ಹುಲಿಯಣ್ಣ, ನೀವ್ ಹೇಗ್ ಬೇಕಾದ್ರೂ ಪ್ರಾರ್ಥನೆ ಮಾಡ್ತಾ ಇರಿ. ಮಂಜಾಡಿ. ಒಂದೂರಲ್ಲಿ ಇಬ್ಬರು ಗೆಳೆಯರು ಇದ್ರು. ಮಣ್ಣಿನ ಮುದ್ದೆ, ಒಣಗಿದ ಎಲೆ. ಹಾಗಿರುವಾಗ ಒಂದು ಬಾರಿ ಕಾಶಿಗೆ ಹೋದ್ರು. ಅವಾಗ ತುಂಬಾ ಗಾಳಿ ಮಳೆ ಬಂತು. ನಮ್ಗೆ ಹಳೆ ಕತೆ ಹಾಡಾಗಿ ಹಾಡೋಣ್ವಾ? ಬನ್ನಿ ಹಾಗಾದ್ರೆ. ಮಣ್ಣಿನ ಮುದ್ದೆ ಒಣಗಿದ ಎಲೆಯೋ ಕಾಶಿಗೆ ಹೋಗೋಣ ಅನ್ಕೊಂಡ್ರು. ಮಣ್ಣಿನ ಮುದ್ದೆ ಒಣಗಿದ ಎಲೆಯೋ ಕಾಶಿಗೆ ಹೋಗೋಣ ಅನ್ಕೊಂಡ್ರು. ದಾರಿಲಿ ಜೋರಾಗಿ ಗಾಳಿ ಬಂತು, ಒಣಗಿದ ಎಲೆಯೋ ಹೆದರಿ ಹೋಯ್ತು. ದಾರಿಲಿ ಜೋರಾಗಿ ಗಾಳಿ ಬಂತು, ಒಣಗಿದ ಎಲೆಯೋ ಹೆದರಿ ಹೋಯ್ತು. ಮಣ್ಣಿನ ಮುದ್ದೆ ಒಣಗಿದ ಎಲೆಯೋ ಕಾಶಿಗೆ ಹೋಗೋಣ ಅನ್ಕೊಂಡ್ರು. ಮಣ್ಣಿನ ಮುದ್ದೆ ಒಣಗಿದ ಎಲೆಯೋ ಕಾಶಿಗೆ ಹೋಗೋಣ ಅನ್ಕೊಂಡ್ರು. ಮಣ್ಣಿನ ಮುದ್ದೆ ರಕ್ಷಕನಾಗಿ ಒಣಗಿದ ಮೇಲೆ ಹತ್ತಿ ನಿಂತು ಹಾಡನ್ನು ಹಾಡಿ ಆಟವ ಹಾಡಿ ಮತ್ತೆ ಪ್ರಯಾಣ ಶುರು ಮಾಡ್ತು. ಮಣ್ಣಿನ ಮುದ್ದೆ ರಕ್ಷಕನಾಗಿ ಒಣಗಿದ ಮೇಲೆ ಹತ್ತಿ ನಿಂತು ಹಾಡನ್ನು ಹಾಡಿ ಆಟವ ಹಾಡಿ ಮತ್ತೆ ಪ್ರಯಾಣ ಶುರು ಮಾಡ್ತು. ಮೋಡವು ಬೇಗ ಕಪ್ಪಗಾಯ್ತು, ಆಕಾಶದಿ ಜೋರು ಮಳೆ ಬಂತು. ಮೋಡವು ಬೇಗ ಕಪ್ಪಗಾಯ್ತು, ಆಕಾಶದಿ ಜೋರು ಮಳೆ ಬಂತು. ಒಣಗಿದ ಎಲೆಯು ರಕ್ಷಕನಾಗಿ ಮತ್ತೆ ಪ್ರಯಾಣ ಶುರು ಮಾಡಿದ್ರು. ಒಣಗಿದ ಎಲೆಯು ರಕ್ಷಕನಾಗಿ ಮತ್ತೆ ಪ್ರಯಾಣ ಶುರು ಮಾಡಿದ್ರು.
ಮಳೆಯ ಜೊತೆ ಗಾಳಿ ಬಂತು, ಒಣಗಿದ ಎಲೆಯು ಹಾರಿ ಹೋಯ್ತು, ಮಣ್ಣಿನ ಮುದ್ದೆ ಕರಗಿ ಹೋಯ್ತು. ಒಣಗಿದ ಎಲೆಯು ಹಾರಿ ಹೋಯ್ತು, ಮಣ್ಣಿನ ಮುದ್ದೆ ಕರಗಿ ಹೋಯ್ತು. ಒಣಗಿದ ಎಲೆಯು ಹಾರಿ ಹೋಯ್ತು, ಮಣ್ಣಿನ ಮುದ್ದೆ ಕರಗಿ ಹೋಯ್ತು. ಮಂಜಾಡಿ ಗೆಳೆಯರೆಲ್ಲ ಮದ್ವೆಗೆ ಹೋಗಿದ್ರಲ್ಲ, ಊಟ ಮಾಡಿದ್ರಾ? ಹೇಳಿ, ನಮಗೂ ಹೇಳ್ತೀರಾ ಒಂದು ಹುಲಿಯ ಮದ್ವೆ ಹೇಗಿರುತ್ತೆ ಅಂತ? ನೋಡಿ, ಒಂದು ಹುಲಿ ಮದ್ವೆ ಮಾಡಿದ ಕಥೆ. ಉತ್ತರ ಹಾಗೂ ಪೂರ್ವ ದಿಕ್ಕಿನಲ್ಲಿರುವ ಪ್ರದೇಶದಿಂದ ಬಂದಿರುವ ಕಥೆ. ಒಬ್ಬ ಪೂಜಾರಿ ಕಾಡಿನಿಂದ ತನ್ನ ಮನೆ ಕಡೆಗೆ ಹೋಗುವಾಗ ಒಂದು ಹುಲಿ ಮುಂದೆ ಹೋಗಿ ಸಿಕ್ಕಾಕೊಂಡ. ಆದ್ರೆ ಹುಲಿಗೆ ಪೂಜಾರಿ ಮೇಲೆ ಅನುಕಂಪ ಬಂತು. ತಾತ, ಎಲ್ಲಿಗೆ ಹೋಗ್ತಾ ಇದೀಯಾ? ಮಗು, ತಾತ ಒಂದು ಮದುವೆ ಮುಗಿಸಿ ಬರ್ತಾ ಇದ್ದೀನಿ. ಮದುವೆನಾ? ಏನ್ ತಾತ ಮದುವೆ ಅಂದ್ರೆ? ಒಬ್ಬ ಗಂಡು ಹೆಣ್ಣು ಜೊತೆಯಾಗಿ ಜೀವನ ಮಾಡೋಕೆ ಮಾಡ್ಕೊಳ್ಳೋದೆ ಮದುವೆ. ಓಹೋ, ಹಾಗಾದ್ರೆ ತಾತ, ನಾನು ಒಂದು ಮದುವೆ ಮಾಡ್ಕೋಬೇಕು. ಜೀವ ಇರಬೇಕು ಅಂದ್ರೆ ಏನಾದ್ರೂ ಉಪಾಯ ಮಾಡಲೇಬೇಕು. ಸರಿ, ನೀನು 2 ದಿನಗಳ ನಂತರ ನನ್ನ ಮನೆಗೆ ಬಾ. ಒಂದು ಸುಂದರಿಯಾದ ಹುಲಿ ಜೊತೆ ನಾನು ನಿನ್ನ ಮದುವೆ ಮಾಡಿಸ್ಕೊಡ್ತೀನಿ. ಪೂಜಾರಿ ತನ್ನ ಮನೆಗೆ ಹೋದ ತಕ್ಷಣನೇ ಮಿತ್ರರು ಹಾಗೂ ಊರಿನವರನ್ನೆಲ್ಲ ಕರೆದು ಒಂದು ದೊಡ್ಡ ಪಂಜರಾನ ಮಾಡ್ದ. ಹುಲಿ ಬರೋದನ್ನೇ ಕಾದು ಕೂತ್ರು. ತಾತ, ತಾತ, ನಾನ್ ಬಂದಿದ್ದೀನಿ. ಆದ್ರೆ ಪೂಜಾರಿ ಹೆದರುತ್ತಾ ಮನೆಯಿಂದ ಹೊರಗೆ ಹೋಗೋಕೆ ತಯಾರಿರ್ಲಿಲ್ಲ. ನೀನ್ ಬಂದ್ಬಿಟ್ಯಾ? ನಾನ್ ಮದ್ವೆ ಮಾಡೋದಕ್ಕೆ ಹೇಳೋ ಮಂತ್ರಗಳನ್ನ ಕಲಿತಾ ಇದ್ದೆ. ಆಚೆ ಇರೋ ಪಂಜರದೊಳಗೆ ಹೋಗಿ ಚಿಲ್ಕ ಹಾಕಿ ಮಲ್ಗು. ಇದು ಮದುವೆಯ ಒಂದು ಕ್ರಿಯೆ. ಅದಕ್ಕೇನ್ ತಾತ, ಇವಾಗ್ಲೇ ನಾನು ಪಂಜರದೊಳಗೆ ಹೋಗ್ತೀನಿ. ಓಹ್, ಮದುವೆ ಮಾಡ್ಕೊಳ್ಳೋಕೆ ಇಷ್ಟೆಲ್ಲ ಕಷ್ಟಪಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ನನಗೆ ಮದುವೆ ಏನು ಬೇಡ. ನಾನು ಇವಾಗ ಸಾಯ್ತಾ ಇದ್ದೀನಿ. ಅಯ್ಯೋ, ಕಾಪಾಡಿ. ಈಜಕ್ಕೆ ಗೊತ್ತಿಲ್ಲದೆ ಇರೋ ಯಾವುದೋ ಹುಲಿ ಇರಬೇಕು. ಹೋಗಿ ಕಾಪಾಡೋಣ. ನೀನ್ ನನ್ನ ಕಾಪಾಡ್ಬಿಟ್ಟೆ. ನಾನು ನಿನ್ನ ಮದುವೆ ಮಾಡ್ಕೋಬೇಕು. ನೀನೇ ಸಾಕು. ನನಗೂ ಒಪ್ಪಿಗೆನೆ. ನನಗೆ ಸಂತೋಷ ಆಯ್ತು. ಎಲ್ಲ ಪೂಜೆ ಮಾಡೋ ತಾತನ ಮಂತ್ರಸಿದ್ಧಿಗಳಿಂದಾನೇ. ನನ್ನನ್ನು ಪಂಜರದೊಳಗೆ ಹಾಕಿಬಿಟ್ಟಿದ್ದಕ್ಕೆ ತಾನೇ ನೀನು ನನಗೆ ಸಿಕ್ಕಿದ್ದು. ನಾವು ಹೋಗಿ
ತಾತನ ಹತ್ರ ಆಶೀರ್ವಾದ ತಗೊಳ್ಳೋಣ. ತಾತ, ತಾತ. ಅಯ್ಯೋ, ಆ ಹುಲಿ ಸತ್ತಿಲ್ವಾ? ನನ್ನ ಸಾಯ್ಸಕ್ಕೆ ಇರ್ಬೇಕು. ಮತ್ತೆ ಇನ್ನೊಂದು ಹುಲಿನ ಕರ್ಕೊಂಡು ಬಂದಿದೆ. ತಾತ, ತಾತ, ಬೇಗ ಹೊರಗಡೆ ಬನ್ನಿ. ನಿಮ್ಮ ಆಶೀರ್ವಾದದಿಂದ ನನ್ನ ಮದುವೆ ಆಯ್ತು. ನಾನು ನನ್ನ ಹುಡುಗಿ ಜೊತೆ ಬಂದಿದ್ದೀನಿ. ನೀವು ನನಗೆ ಆಶೀರ್ವದಿಸ್ಬೇಕು. ತಾತನಿಗೆ ಒಂಚೂರು ಹುಷಾರಿಲ್ಲ. ನನಗೆ ಖುಷಿಯಾಯ್ತು. ನನ್ನ ಹೃತ್ಪೂರ್ವಕ ಆಶೀರ್ವಾದ ನಿಮಗಿರ್ಲಿ. ನಿಮ್ಮ ಪ್ರೀತಿಯ ಕಾಣಿಕೆನ ಇಟ್ಟೋಗಿ. ದೇವ್ರೇ ಕಾಪಾಡಿದ್ದು. ಕಣ್ಣು ಕಾಣದೇ ಇರೋನು ಕಲ್ಲು ಎಷ್ಟ್ ಹಾಗಾಯ್ತು. ಮಂಜಾಡಿ. ಮುಂದಿನದು ಒಂದು ಆನೆಯ ಹಾಡು. ಒಂದನ್ನೊಂದು ಕಾಲದಲ್ಲಿ ಒಬ್ಬ ಬಟ್ಟೆ ಹೊಲಿಯೋನು ಬಾಳೆಹಣ್ಣನ್ನು ಕೊಟ್ಟು ಆನೆನ ಗೆಳೆಯನ್ ಮಾಡ್ಕೊಂಡಿದ್ದ. ಆಮೇಲೆ ಒಂದಿನ ಆನೆಗೆ ಮೋಸ ಮಾಡ್ಬಿಟ್ಟ. ಈ ಕಥೆನ ಹಾಡಾಗಿ ಹಾಡೋಣ ಬನ್ನಿ ಗೆಳೆಯರೇ. ಬಂ 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 ಬಂ. ಇತ್ತೊಂದು ಕಾಡಿನಲ್ಲಿ ಒಂಟಿ ಸಲಾಗ, ಮುದ್ದಾದ ಗಟ್ಟಿಯಾದ ಒಂಟಿ ಸಲಾಗ. ಬಂ 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 ಬಂ. ಇತ್ತೊಂದು ಕಾಡಿನಲ್ಲಿ ಒಂಟಿ ಸಲಾಗ, ಮುದ್ದಾದ ಗಟ್ಟಿಯಾದ ಒಂಟಿ ಸಲಾಗ. ನದಿಯೊಳಗೆ ಈಜಾಡಿ ಸ್ನಾನ ಮಾಡುತ್ತೆ ಕಪ್ಪಾದ ಮುದ್ದಾದ ಒಂಟಿ ಸಲಾಗ. ಇತ್ತೊಂದು ಕಾಡಿನಲ್ಲಿ ಒಂಟಿ ಸಲಾಗ, ಮುದ್ದಾದ ಗಟ್ಟಿಯಾದ ಒಂಟಿ ಸಲಾಗ. ನದಿಯ ಹತ್ರ ಸ್ನಾನ ಮಾಡೋಕ್ ಹೋಗುವಾಗ ದಾರಿಯಲ್ಲಿ ಟೈಲರ್ ಅಂಗಡಿ ಹತ್ರ ನಿಂತ್ಕೊಂತು. ನದಿಯ ಹತ್ರ ಸ್ನಾನ ಮಾಡೋಕ್ ಹೋಗುವಾಗ ದಾರಿಯಲ್ಲಿ ಟೈಲರ್ ಅಂಗಡಿ ಹತ್ರ ನಿಂತ್ಕೊಂತು. ಟೈಲರ್ ಅಂಗಡಿಯವನು ದಿನವೂ ಹಣ್ಣು ಕೊಡುವನು. ಹಣ್ಣು ತಿಂದು ನಡೆದುಕೊಂಡು ನದಿಗೆ ಹೋಯಿತು. ಇತ್ತೊಂದು ಕಾಡಿನಲ್ಲಿ ಒಂಟಿ ಸಲಾಗ, ಮುದ್ದಾದ ಗಟ್ಟಿಯಾದ ಒಂಟಿ ಸಲಾಗ. ಬಂ 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 ಬಂ. ಒಂದು ದಿನ ಅಂಗಡಿ ಹತ್ರ ಬಂದು ನಿಂತನು. ಹಣ್ಣಿಗಾಗಿ ಸೊಂಡಲನ್ನು ಮುಂದೆ ಇಟ್ಟನು. ಒಂದು ದಿನ ಅಂಗಡಿ ಹತ್ರ ಬಂದು ನಿಂತನು. ಹಣ್ಣಿಗಾಗಿ ಸೊಂಡಿಲನ್ನು ಮುಂದೆ ಇಟ್ಟನು. ಸೊಂಡಿಲಿಗೆ ಸೂಜಿಯಿಂದ ಚುಚ್ಚಿ ಬಿಟ್ಟನು. ಆನೆಯನ್ನ ಮೋಸ ಮಾಡಿ ನಗುತ್ತಿದ್ದನು. ಬಂ 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 ಬಂ. ಸ್ನಾನ ಮಾಡಿ ಹಿಂತಿರುಗಿ ಬರುವ ಸಮಯ
ಆನೆ ಸೊಂಡಿಲಲ್ಲಿ ನೀರು ತುಂಬಿಸಿಕೊಂಡು ಸ್ನಾನ ಮಾಡಿ ಹಿಂತಿರುಗಿ ಬರುವ ಸಮಯ. ಆನೆ ಸೊಂಡಿಲಲ್ಲಿ ನೀರು ತುಂಬಿಸಿಕೊಂಡು ಟೈಲರ್ ಅಂಗಡಿ ಅವನ ಮೇಲೆ ನೀರು ಹಾಕಿತು. ಅಂಗಡಿಯವನು ಹಾಗೆ ಒಂದು ಪಾಠ ಕಲಿತ. ತಂದು ಕಾಡಿನಲ್ಲಿ ಒಂಟಿ ಸಲಾಗ, ಮುದ್ದಾದ ಗಟ್ಟಿಯಾದ ಒಂಟಿ ಸಲಾಗ, ನದಿಯೊಳಗೆ ಈಜಾಡಿ ಸ್ನಾನ ಮಾಡುತ್ತೆ ಕಪ್ಪಾದ ಮುದ್ದಾದ ಒಂಟಿ ಸಲಾಗ. ಮಂಜಾಡಿ. ಇವಾಗ ನಮ್ಮೂರಿನ ಒಂದು ಅಜ್ಜಿಯ ಕಥೆ. ಉಂಡ ಹಾಗೂ ಉಂಡಿ. ಉಂಡ ಹಾಗೂ ಉಂಡಿ ಬೋಂಡ ಮಾಡ್ತಿದ್ರು. ಆದ್ರೆ ಬೋಂಡ ತಿನ್ನೋಕೆ ಒಬ್ರು ಬಂದ್ರು. ಯಾರದು ಗೊತ್ತಾ? ಅದೊಂದು ಹುಲಿ. ಅಯ್ಯೋ, ಹುಲಿ ಬೋಂಡ ತಿನ್ನುತ್ತಾ? ನಾವು ನೋಡೋಣವಾ? ಒಂದು ಕಾಲದಲ್ಲಿ ಒಂದು ಗ್ರಾಮದಲ್ಲಿ ತೀರಾ ಉದ್ದ ಕಡಿಮೆ ಇರುವ ಗಂಡ ಹೆಂಡತಿ ಇದ್ರು, ಉಂಡ ಹಾಗೂ ಉಂಡಿ. ಉಂಡ ತುಂಬಾ ಸೋಂಬೇರಿ, ತುಂಬಾ ದುರಾಸೆ ಇರೋಳು ಉಂಡಿ. ಉಂಡಿ ಒಂದು ದಿನ ಬೆಳಿಗ್ಗೆ ಎದ್ದಾಗ ಪಕ್ಕದ ಮನೆಯಿಂದ ಬೋಂಡ ಮಾಡೋ ವಾಸನೆ ಉಂಡಿಗೆ ತಡ್ಕೊಳಕ್ಕಾಗ್ಲಿಲ್ಲ. ಅಯ್ಯೋ ದೇವ್ರೇ, ಈ ಥರ ಆಸೆ ಪಟ್ಕೊಂಡು ನೋಡೋದೇ ಆಗೋಯ್ತು ನನ್ನ ಗತಿ. ನೋಡೇ, ಅವರು ಬೋಂಡ ಮಾಡಲಿ, ಮಾಡಿದಾದ್ಮೇಲೆ ನಾವಲ್ಲಿಗೆ ಹೋಗೋಣ. ಏನಾದರೂ ಸರಿ, ಎರಡಾದರೂ ಕೊಡ್ತಾರೆ. ದೇವ್ರೇ, ಎರಡೇ ಬೋಂಡನ ಯಾರಿಗೆ ಬೇಕು? ಹಾಗೆಲ್ಲ ಬಿಟ್ಬಿಡಕ್ಕಾಗೋದಿಲ್ಲ, ನನಗೂ ಬರುತ್ತೆ ಬೋಂಡ ಮಾಡೋಕ್ಕೆ. ಯಾವ ಥರ? ಸಾಮಾನುಗಳೆಲ್ಲ ನನ್ನ ಮನೆಗೆ ಹೋಗಿ ತರ್ತೀನಿ, ನೀವು ಕಾಡಿಗೆ ಹೋಗಿ ಸೌದೆ ತಗೊಂಡು ಬನ್ನಿ. ನೀನು ಹೋಗಿ ಸಾಮಾನುಗಳನ್ನು ತಗೊಂಡ್ ಬಾ, ನೀನು ಬಂದ್ಮೇಲೆ ನಾವಿಬ್ರು ಒಟ್ಟಿಗೆ ಹೋಗೋಣ. ಆಗ ಉಂಡಿ ತನ್ನ ಮನೆಗೆ ಹೋಗಿ ಬೆಲ್ಲ, ತುಪ್ಪ, ಹಿಟ್ಟನ್ನ ತಗೊಂಡು ಬಂದ್ಲು. ಉಂಡಿಯನ್ನ ಕರ್ಕೊಂಡು ಸೌದೆ ತರೋಕೆ ಕಾಡಿಗೆ ಹೋದ್ರು. ಕಣ್ಣಿಗೆ ಕಂಡ ತುಂಡುಗಳನ್ನೆಲ್ಲ ಎತ್ಕೊಂಡು 2 ದೊಡ್ಡ ಗಂಟು ಮಾಡಿದ್ರು. ಸರಿ, ಈ ಸೌದೆ ಇಟ್ಕೋ. ಇಷ್ಟು ಸೌದೆಯಿಂದ ತುಂಬಾ ಬೋಂಡ ಮಾಡ್ತೀನಿ, ನನಗೂ ಬೋಂಡ ತಿನ್ನೋಕೆ ಆಸೆ ಆಗಿದೆ. ಆಗ ಒಂದು ಸಮಸ್ಯೆ ಆಯ್ತು. ಉಂಡನ ತಲೆಯ ಮೇಲೆ ಸೌದೆ ಯಾರಿಡ್ತಾರೆ? ಅಯ್ಯೋ, ಕಾಪಾಡಿ! ಪರವಾಗಿಲ್ಲ, ಹೆದರ್ಬೇಡಿ, ನೀವು ಹೇಳಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ಸೌದೆ ನಾನು ಇಟ್ಕೊಡ್ತೀನಿ, ಆದ್ರೆ ನನಗೆ 10 ಬೋಂಡ ಕೊಡಬೇಕು, ಸರಿನಾ? ಬೇರೆ ದಾರಿ ಇಲ್ಲದೆ ಉಂಡ ಹಾಗೂ ಉಂಡಿ ಹುಲಿ ಹೇಳಿದ್ದನ್ನ ಒಪ್ಕೊಂಡ್ರು. ಹಾಗೆ ಸೌದೆಯನ್ನು ತೆಗೆದುಕೊಂಡು ಉಂಡ ಹಾಗೂ ಉಂಡಿ ಮನೆಗೆ ಬಂದ್ರು. ಆಸೆಯಿಂದ ಬಂದ ಉಂಡಿ ಅಕ್ಕಿ ಹಿಟ್ಟು, ಬೆಲ್ಲ, ಬಾಳೆಹಣ್ಣು ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಸಿ ಬೋಂಡಾನ ಮಾಡಿದ್ಲು. ಒಟ್ಟಾರೆ 16 ಬೋಂಡ. 10 ಹುಲಿಗೆ, ನಮಗೆ ಇನ್ನೂ 6 ಮಿಕ್ಕಿರುತ್ತೆ. 3 ನಿನಗೆ, 3 ನನಗೆ. ಬರೀ 3. ತುಂಬಾ ರುಚಿಯಾಗಿದೆ, ನಾವಿನ್ನೂ 2 ತಿನ್ನೋಣ. ಹುಲಿ ಅಲ್ವಲ್ಲ ಬೋಂಡ ಮಾಡಿದ್ದು. ಬೋಂಡ ತಿಂದ ನಂತರ ಉಂಡ ಹಾಗೂ ಉಂಡಿಯ ದೃಷ್ಟಿ ತಟ್ಟೆಯ ಮೇಲೆ ನೆಟ್ಟಿತ್ತು. ಇನ್ನೂ 6 ಮಿಕ್ಕಿದೆ. ಹುಲಿ ಸೌದೆ ಸ್ವಲ್ಪ ಎತ್ಕೊಟ್ಟಿದ್ದಲ್ವಾ, ಅದಕ್ಕೆ 2 ಕೊಟ್ರೆ ಸಾಕು. ಅಷ್ಟೇ ಸಾಕು, ಅಷ್ಟೇ ಸಾಕು. ಇನ್ನು 2 ಮಿಕ್ಕಿದೆ, ಅದು ಸಾಕು ಆ ದೊಡ್ಡ ಹುಲಿಗೆ. ಆದ್ರೆ ಅತಿ ಆಸೆ ಇರೋ ಉಂಡಿ ಉಂಡನಿಗೆ ಗೊತ್ತಾಗದೆ ಒಂದು ಬೋಂಡಾನ ತಿಂದ್ಬಿಟ್ಲು.
ಮಿಕ್ಕಿದ ಒಂದನ್ನ ಉಂಡಿಗೆ ಗೊತ್ತಾಗ್ದೆ ಉಂಡ ತಿನ್ಬಿಟ್ಟ. ಸಾಯಂಕಾಲವಾಯ್ತು. ಉಂಡ ಹಾಗೂ ಉಂಡಿಗೆ ಬೇಸರವಾಯ್ತು. ಹುಲಿ ಬಂದ್ರೆ ನಾವೇನ್ ಮಾಡೋದು? ಹೆದ್ರಬೇಡ ಬಿಡು, ಹುಲಿ ಬಂದ್ರೆ ನಾವು ಓಡಿಸ್ಬಿಡೋಣ. ಕತ್ತಲೆ ಆದಾಗ ಹುಲಿ ಬಂದ್ಬಿಡ್ತು. ಏಯ್, ಇಲ್ಲಿ ಯಾರು ಇಲ್ವಾ? ಎಲ್ಲಿ ನನ್ ಬೋಂಡ? ಆಚೆ ಬನ್ನಿ, ನನಗ್ ಮೋಸ ಮಾಡಿ ಬಚ್ಚಿಟ್ಕೊಂಡಿದ್ದೀರಾ. ನಾನಿವಾಗ ತೋರಿಸ್ತೀನಿ. ಅಯ್ಯಯ್ಯೋ, ಅಹಂಕಾರಿಗಳ, ಸಜ್ಜದ ಮೇಲೆ ಬಚ್ಚಿಟ್ಕೊಂಡಿದ್ದೀರಾ? ಅಯ್ಯೋ, ನೀರು ನೀರು, ನನಗ್ ಸಾಕಾಯ್ತು. ಅಯ್ಯೋ, ಹಾವು! ನೋಡೆ, ನಮ್ಮ ಉಪಾಯ ಕೆಲ್ಸ ಮಾಡ್ತು. ಹುಲಿ ಬಾವಿ ಒಳಗ್ ಬಿದ್ಬಿಡ್ತು. ಬಾವಿಯಲ್ಲಿ ಬಿದ್ದ ಹುಲಿಯನ್ನ ನೋಡೋಕೆ ಉಂಡ ಹಾಗೂ ಉಂಡಿ ಹೋದ್ರು. ಆದ್ರೆ ಬಾವಿಯಲ್ಲಿ ಬಗ್ಗಿ ನೋಡುವಾಗ ಎಣ್ಣೆ ಮೇಲೆ ಕಾಲಿಟ್ಟು ಜಾರಿ ಬಾವಿಯೊಳಗ್ ಬಿದ್ದು ಹೋದ್ರು. ಅಯ್ಯೋ, ಕಾಪಾಡಿ! ಅಯ್ಯೋ! ನೋಡಿದ್ರಲ್ಲ, ಅವರು ತೋಡಿದ್ದ ಬಾವಿಗೆ ಅವರೇ ಬಿದ್ದೋದ್ರು.